ಇನ್ನೊಂದು ವಿಚಾರ ಏನಂದರೆ ಊರಲ್ಲಿ ಎಲ್ಲಿ ಹೋದ್ರೆ ಮತ್ತೆ ಅದಪ್ಪ ವಲ್ಲಲ್ ಮುನ್ಸ್ವಾಮಿ BJP ಹೋಗ್ಬಿಟ್ಟಿದಾರಂತೆ. ಏನೋ ಅವರೇ ತೀರ್ಮಾನ ತೊಗೊಂಡು BJP ಹೋಗಿದ್ದಾರೆ ವಲ್ಲಲ್ ಮುನ್ಸ್ವಾಮಿ. ಅವ್ರು ಹೇಳ್ಬೇಕು ಕಾಂಗ್ರೆಸ್ನ ಯಾಕೆ ಹೊರೆ ಬಂದು BJP ಸೇರಿದ್ದಾರೆ, ಕಾಂಗ್ರೆಸ್ಸಲ್ಲಿ ಪರ್ಸೆಂಟೇಜ್ ಯಾರು ಕೊಟ್ಟಿದ್ದಾರೆ, ಬಿಲ್ಲು ಕಾಂಟ್ರಾಕ್ಟು ಏನೇನು ಭ್ರಷ್ಟಾಚಾರ ಇದೆಲ್ಲ ಸಾರ್ವಜನಿಕರ ಮುಂದೆ ಪತ್ರಕರ್ತರ ಮುಂದೆ ಹೇಳ್ಬೇಕು. ಎಲ್ಲ ಕಾಯ್ತಾ ಇದ್ದಾರೆ. ಈಗ ವಲ್ಲಲ್ಲಿ ಚೋಳಾರ ಇಲ್ಲಿಯಾ ಖಂಡಿತ ಚೋಳಾರ ನಾನು ಬೋಗಸಾಚಿ ಯಾವ ಒಂದಾರೆ ಸ್ವಾಭಿಮಾನ ಇಲ್ಲ ಅಂದ್ರೆ ಕಾರಣ ನನಗೆ ಅಲ್ಲಿ ಸ್ವಾಭಿಮಾನ ಇಲ್ಲ. ಕಾಂಗ್ರೆಸ್ಸಲ್ಲಿ BJPಯಲ್ಲಿ ಇದೇನು ಬಂದಿದ್ದಾರೆ ಹೇಳ್ಬೇಕು. ಏನೇನು ನಡೆದಿದೆ, ಮಾರ್ಕೆಟ್ ವಸೂಲು ಮಾಡಿದ್ದಾರೆ ಯಾರು, ನಗರಸಭೆಯಲ್ಲಿ ಏನೋ ಗೋಲ್ಮಾಲ್ಗಳು ಟಿಲ್ಮುಲು ನಡೆದಿದೆ ಎಲ್ಲ ಒಳ್ಳೆ ಪತ್ರಕರ್ತರ ಮುಂದೆ ಹೇಳ್ಬೇಕು. ನಮ್ಮ ಹತ್ರ ಸಿಕ್ಕಲಿಲ್ಲ ಅವರು. ಇಲ್ಲ ನಾನು ಆಸೆ ರಿಪೋರ್ಟರ್ ಕೇಳ್ತೀನಿ ಇನ್ನಾತಿಗೆ ತಲೆವಾ ಕಾಂಗ್ರೆಸ್ಸಲ್ಲಿ BJPಗೆ ಒಂದೇ ಹಂಗೆ ಇನ್ನೂ ಅವನು ತೊಲಗುದಾನು உனக்கு ஃப்ரீடம் இல்லையா, இல்லை ஏன்னா 40% கமிஷன் போச்சிங்களா, வேலைகள் ஏன்னா கோல்மால் ஆகுதா, இதெல்லாம் கேட்கலான்னுக்கிற ரிப்போர்ட்டரா. அந்த பிறகு சென்னையில் இருக்கிறாருன்னு கேள்விப்பட்டேன். அந்த பிறகு இது எல்லா உண்மையும் வள்ளல் சொல்லணும். அதுக்கப்புறம் திருப்பியும் சொல்கிறேன், தமிழில் 5 மாதமாக சம்பளம் நகரசபையில் வேலை செய்கிறாங்க பாவம். காலேஜ் முடிச்சுட்டு கம்யூனிகேட் மொபைலைசேஷன் ஸ்வச் பாரத் பார்த்துக்கிறாங்க, எல்லாம் டிகிரி பண்ணிக்கிறாங்க. அவங்களுக்கு சம்பளம் கொடுக்கறதுக்கு வியவஸ்தை பண்ணோம். நன்றி. தங்கவயலின் இன்றைய செய்தி.